ನೋಡಿ ಇವಳು 11 ಗಂಟೆ ಆಗಿದೆ ಆದರೂ ಕೂಡ ಮಲ್ಕೋತಿಲ್ಲ. ಪಪ್ಪ ಹಾಯ್ ಹೇಳು ಎಲ್ಲರಿಗೂ. ಹಾಯ್. ನೋಡಿ ಮಾರ್ನಿಂಗ್ 5 o'clockಗೆ ಎದ್ದು ಕುತ್ಕೊಂಡು ಅವಳು ಪಾಡ್ಗಳು ಆಟ ಆಡ್ತಿದ್ದಾಳೆ. ನನಗೆ ಎದ್ದಿದ ತಕ್ಷಣ ಶಾಕ್ ಆಗಿಬಿಡ್ತು. ಅವಳು ಎದ್ದು ಕೂತಿರೋದು ನೋಡಿ. ಇದೇ ಫಸ್ಟ್ ಟೈಮ್ ಅವಳು ಕೂತಿ ಟ್ರೈ ಮಾಡ್ತಿರೋದು. ನೋಡಿ ಹೆಂಗೆ ಕೂತಿದ್ದಾಳೆ ಅಂತ. ಅವಳೇ ಬ್ಯಾಲೆನ್ಸ್ ಮಾಡ್ಕೊಂಡು ಅವಳೇ ಎದ್ದು ಕೂತಿರೋದು. ನನಗಂತೂ ಅದು ನೋಡಿ ತುಂಬ ಖುಷಿ ಆಯಿತು. ನೆನ್ನೆ ನೋಡಿದ್ರೆ ಅಂಬೆಗಾಲಿಡ್ತಾ ಇದ್ಲು, ಇವತ್ತು ನೋಡಿದ್ರೆ ಆಲ್ರೆಡಿ ಕುತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಸೂಪರ್ ಫಾಸ್ಟ್ ಇದ್ದಾಳೆ ನನ್ನ ಮಗಳು. ಎದ್ದು ಕುತ್ಕೊಂಡು ಕಿರ್ಚ್ತಾ ಇದ್ಲು. ನಾನು ಏನು ಅಂತ ಎದ್ದು ಕಂಡುಬಿಟ್ರೆ ಫುಲ್ ಶಾಕ್ ಆಗಿಬಿಡ್ತು ನನಗೆ. ಅವಳು ಕೂತಿರೋದು ನೋಡಿ. ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ, ಅವಳಿಗೆ ಇನ್ನೂ ಗೊತ್ತಿಲ್ಲ. ನಾನು ನೋಡಿದ್ರೆ ಸ್ಟಾಪ್ ಮಾಡಿಬಿಡ್ತಾಳೆ. ಇವಾಗ ನಾನು ನೋಡಿದ್ಲು ಅಂತ ಗುಡ್ ಮಾರ್ನಿಂಗ್ ಹೇಳಿದೆ, ಹಾಗೆ ಬಿದ್ದೋಗ್ಬಿಟ್ಲು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪನೂ ಕೂಡ ಇನ್ನು ಮಲಗಿದ್ದಾಳೆ. ಅವಳು ಆಲ್ರೆಡಿ 5 o'clockಗೆ ಎದ್ದು ಮತ್ತೆ ಮಲ್ಕೊಂಡಿದ್ದಾಳೆ. ಇವಾಗ 8 o'clock ಆಗಿದೆ. ಇವಾಗ ಮಲಗಿದ್ದಾಳೆ. ತಿಂಡಿ ರೆಡಿ ಮಾಡಬೇಕು. ನೆನೆ ದೋಸೆಗೆ ಹಾಕಿದ್ದೆ. ದೋಸೆಗೆ ಹಾಕಿರೋದ್ರಲ್ಲಿ ಇವತ್ತು ಚಟ್ನಿ ಮತ್ತು ಪಲ್ಯ ಮಾಡಿ ತಿಂಡಿ ರೆಡಿ ಮಾಡಬೇಕು. ಇವಾಗ ಒಂದು ಲೋಟ ಬಿಸಿನೀರು ಕುಡಿದು ಡೇನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ರಾತ್ರಿ ಪಾತ್ರೆ ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಎಲ್ಲ ಉಮೇಶೆ ತೊಳೆದಿಟ್ಟಿದ್ದಾರೆ. ಸಂಪಳ ಕೂಡ ರೆಡಿ ಇದೆ. ಏನಿಲ್ಲ, ದೋಸೆ ಮಾಡಿ ಪಲ್ಯ ಮಾಡಬೇಕು. ಪಲ್ಯ ಮಾಡಿ ಚಟ್ನಿ ಮಾಡಬೇಕು. ಪಲ್ಯ ನಾನು ಮಾಡ್ತೀನಿ, ಚಟ್ನಿ ಉಮೇಶ್ ಮಾಡ್ತಾರೆ. ಉಮೇಶ್ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಯಿ ಚಟ್ನಿ. ಮನೇಲಿ ರಂಗೋಲಿ ಪುಡಿ ಖಾಲಿ ಆಗಿತ್ತು. ಅಲ್ಲಿ ಸಿಟಿ ಕಡೆ ಹೋದಾಗಲೂ ಅವತ್ತು ಸಿಕ್ಕಲಿಲ್ಲ. ಅದಕ್ಕೆ ಹೆಂಗೋ ಮನೆ ಹತ್ರನೇ ಬಂದಿದ್ದರು. ಅದಕ್ಕೆ ಉಮೇಶ್ ಕೆಳಗಡೆ ಹೋಗಿ ನಾನೇ ತೊಗೊಬರ್ತೀನಿ ಅಂತ ಅಂದರು. ನನ್ನ ಪಾಪು ಎತ್ಕೊಂಡಿದ್ದೆ. ಅವರೇ ಹೋಗಿ ತೊಗೊಬಂದಿದ್ದಾರೆ ರಂಗೋಲಿ ಪುಡಿನ. ನಮ್ಮೂರಲ್ಲೆಲ್ಲ ರಂಗೋಲಿ ಪುಡಿ ಫ್ರೀಯಾಗಿ ಸಿಗ್ತಿತ್ತು. ಈ ಸಿಟಿಲಿ ರಂಗೋಲಿ ಪುಡಿನ ದುಡ್ಡು ಕೊಟ್ಟು ತೊಗೋಬೇಕು. ರಂಗೋಲಿ ಖಾಲಿಯಾಗಿ ಹೊಸ್ಲಿಗೆ ರಂಗೋಲಿ ಕೂಡ ಬಿಟ್ಟಿಲ್ಲ. 3 ದಿನ ಆಯಿತು. ಪಾಪು ಕೂಡ ಆಲ್ರೆಡಿ ಎದ್ಬಿಟ್ಟಿದ್ದಾಳೆ. ನಮ್ಮ ಪಕ್ಕದಲ್ಲಿಲ್ಲ ಅಂದರೆ ಬೇಗ ಎದ್ಬಿಡ್ತಾಳೆ ಅವಳು. ಏನಿದು ಏನು ಮಾಡ್ತಿದೆ ಪಾಪ? ಬೆಳಿಗ್ಗೆ ಎದ್ದು ಏನು ಮಾಡ್ತಾಯಿದೆ? ಚಿನ್ನಿಮ್ಮ ಪಾಪ ಐ ಲವ್ ಯು. ಒಂದದು ಚಿನ್ನಿಮ್ಮ ಅರ್ಥ ಮಾಡ್ತೀಯಾ? ನನಗೆ ಅರ್ಥ ಮಾಡ್ತೀಯಾ? ನೋಡಿ 100 rupeesಗೆ 8 ಪ್ಯಾಕೆಟ್ ಬರೋದಂತೆ. ಇವರು 50 rupeesಗೆ ತೊಗೊಬಂದಿದ್ದಾರೆ. 4 ಪ್ಯಾಕ್ ಕೊಟ್ಟಿದ್ದಾರೆ. ಪಲ್ಯ ರೆಡಿ ಆಗ್ತಾ ಇದೆ. ನಾನು ಪಲ್ಯ ಮಾಡ್ತಿದ್ದೀನಿ. ಉಮೇಶ್ ಆಲೂಗಡ್ಡೆ ಬಿಡಿಸ್ಕೊಟ್ಟು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ದೋಸೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇವತ್ತು. ತುಂಬ ದಿನ ಆಗಿತ್ತು ಈ ಥರ ದೋಸೆ ಹಿಟ್ಟು ಬಂದು. ಮತ್ತು ಮಸಾಲೆ ದೋಸೆ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ಮಸಾಲೆ ದೋಸೆದು ಕೆಂಪು ಚಟ್ನಿ ಕೂಡ ಮಾಡಿದ್ದೆ. ಇವತ್ತು ಮಸಾಲೆ ದೋಸೆ ಹಾಕೋಬೇಕು. ನಮ್ಮನೇಲಿ ಉಮೇಶ್ಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಅವರೇ ಕೇಳಿ ಮಾಡಿಸ್ಕೊತಾ ಇರೋದು ಇವತ್ತು.
ಮತ್ತು ಅವ್ರು ಏನಂದರೆ ಈಗ ನಾವೆಲ್ಲ ಆಲೂಗೆಡ್ಡೆ ಪಲ್ಯ ಸೈಡಲ್ಲಿ ಇದ್ದರೂ ತಿನ್ಕೋತೀವಿ, ಬಟ್ ಅವ್ರಿಗೆ ಹಂಗಲ್ಲ. ದೋಸೆ ಮಧ್ಯದಲ್ಲಿ ಹಾಕಿ ಅದು ಹೋಟೆಲ್ ಸ್ಟೈಲಲ್ಲಿ ಕ್ಲೋಸ್ ಮಾಡಿ ಆ ಥರ ಕೊಟ್ರೇ ತುಂಬ ಇಷ್ಟಪಡ್ತಾರೆ. ನಾನು ಇವಾಗ ಅವ್ರಿಗೆ ಅದೇ ಥರ ಎಲ್ಲ ದೋಸೆಗೂ ಅವ್ರ ಪಲ್ಯ ಹಂಗೆ ಹಾಕಿ ಕೊಡು ಅಂತ ಹೇಳಿದ್ದಾರೆ. ಹಂಗೆ ದೋಸೆ ಮಾಡಿಕೊಟ್ಟೆ, ಅವರು ತಿನ್ಕೊಂಡು ಈಗ ಆಫೀಸ್ಗೆ ಹೊರಡ್ತಿದ್ದಾರೆ. ನೆಕ್ಸ್ಟ್ ಆಮೇಲೆ ನಾನು ತಿನ್ನಬೇಕು. ನಂದು ತಿಂಡಿ ಆಯಿತು. ಉಮೇಶು ತಿಂಡಿ ಮಾಡಿ ಆಫೀಸ್ಗೆ ಹೊರಟ್ರು. ಪಾಪನೂ ಕೂಡ ಇವಾಗ ಮಲ್ಕೊಂಡ್ಳು. ನಾನು ಸ್ವಲ್ಪ ಕಾಫಿ ಕುಡಿದು ನೆಕ್ಸ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಇನ್ನು ಬಟ್ಟೆ ವಾಶ್ ಆಗಿದೆ, ಒಣಗಾಕಬೇಕು. ಮನೆ ಕ್ಲೀನ್ ಮಾಡಿ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕಾಫಿಗೆ ಹಾಲು ಕಾಯಿಸ್ತಾ ಇದ್ದೀನಿ. ಕಾಫಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡಬೇಕು. ಇನ್ನೂ ಏನೂ ಕೆಲಸ ಆಗಿಲ್ಲ, ಬರೀ ತಿಂಡಿ ಒಂದು ಆಗಿದೆ. ಪಾಪನು ಮಲಗಿದ್ದಾಳೆ. ಅವಳು ಎದ್ದೋಳಷ್ಟರಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಬಿಟ್ರೆ ನನಗೂ ಫ್ರೀ ಆಗುತ್ತೆ ಹೇಳಿದ್ಮೇಲೆ. ನಂದೆಲ್ಲ ಕೆಲಸ ಮುಗೀತು. ಅಷ್ಟರಲ್ಲಿ ಪಾಪನು ಎದ್ಲು. ಇವಾಗ ಅವಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಬೇಕು. ಪಾಪ ಹಾಯ್ ಹೇಳಿ ಎಲ್ಲರಿಗೂ. ಹಾಯ್. ಸ್ನಾನ ಮಾಡಿಸಿ ಪಾಪನ ಮಲಗಿಸಿದ್ದೀನಿ. ಅವಳು ಇನ್ನೂ ಎದ್ದಿಲ್ಲ. ಅವಳು ಎದ್ದೋಳಷ್ಟರಲ್ಲಿ ಮೇಲ್ಗಡೆ ಹೋಗಿ ಬಟ್ಟೆ ತೊಗೊಬರ್ಬೇಕು. ಆವಾಗಲೇ ವಾಶ್ ಮಾಡಿ ಒಣಗಾಕಿದ್ದು ಮೇಲ್ಗಡೆಯಿಂದ ತಂದೆ ಇಲ್ಲ. ಇನ್ನೇನು ಸಂಜೆ ಆಗ್ತಾಯಿದೆ. ತೊಗೊಬಂದ್ಬಿಟ್ಟು ಟೀ ಮಾಡಬೇಕು. ಬನ್ನಿ ತೊಗೊಬರೋಣ. ಅಯ್ಯೋ ಬೇಡ ಮಗಳು, ಕುತ್ಕೋಬಾರ್ದು, ಬೀಳ್ತೀಯ. ಆಮೇಲೆ ಮುಂದಕ್ಕೆ ಬಿದ್ದುಬಿಡ್ತೀಯ. ಇಲ್ಲ ಏನೋ ಅನ್ನ ಮಗಳು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಫ್ರೆಶ್ ಆಗಿದ್ದಾಳೆ ಅಲ್ಲ ಮಗಳು. ಆನ್ ಮಾಡ್ತಿದ್ಯಾ? ಆಯ್ತಾ ನಿದ್ರೆ? ಆಯ್ ಮಾಡೆಲ್ಲರಿಗೂ. ಆಯ್ 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 ಹಾಯ್. ಕೂಚು. ಆಯ್ ಮಾಡೆಲ್ಲರಿಗೂ. ಹಾಯ್ ಪಾಪ. ಹಾಯ್ ಹಾಯ್ ಹಾಯ್. ನಿದ್ದೆ ಮಾಡಿಕೊಂಡು ಫ್ರೆಶ್ಶಾಗಿ ಎದ್ದಿರೋದು ಅಲ್ಲ ಪಪ್ಪ ಮಗಲು. ಆರೋದು ಮಗಲು. ಪಾಪುನು ಆಟ ಆಡ್ತಿದ್ದಾಳೆ. ಉಮೇಶ್ ಇನ್ನೂ ಬಂದಿಲ್ಲ. ಉಮೇಶ್ಗೆ ವೆಯ್ಟಿಂಗು. ಇವಳು ಆಟ ಆಡಬೇಕಾದ್ರೆ ನಾನು ಟೀ ಮಾಡ್ಕೊಬಿಟ್ರೆ ಟೀ ಕುಡಿಬೋದು, ಇಲ್ಲ ಅಂದರೆ ಟೀ ಕುಡಿಯೋಕ್ಕೂ ಆಗೋಲ್ಲ. ಯಾವಾಗಲೂ ಅವಳು ಕಣ್ಣು ಮುಂದೆನೇ ಓಡಾಡ್ತಿರ್ಬೇಕು. ಇಲ್ಲ ಅಂದರೆ ನಾವು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗಂತೂ ಗುರ್ತಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ನಾನು ಓಡಾಡ್ತಿದ್ರೆ ಅವಳು ಕಣ್ಣು ಮುಂದೆ ಸುಮ್ಮನೆ ಇರ್ತಾಳೆ, ಇಲ್ಲ ಅಂದರೆ ಅಳ್ತಾಳೆ. ನೋಡಿ ಏನು ಮಾಡ್ತಿದ್ದಾಳೆ ಅಂತ. ಚಿನ್ನಮ್ಮ ಇಲ್ಲಿ ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ ಕಲ್ಲಿ? ಓಯ್ ಚಿನ್ನಮ್ಮ, ಎಂತ ಮಾಡ್ತಿದ್ಯಾ ಚಿನ್ನಮ್ಮ? ಚಿನ್ನಮ್ಮ ಟೀ ಕುದೀತಾ ಇದೆ. ಇವತ್ತು ಬೆಲ್ಲದ ಟೀ ಕುಡಿಬೇಕು ಅನಿಸ್ತಾ ಇದೆ, ಅದಕ್ಕೆ ಸಕ್ಕರೆ ಹಾಕಲ್ಲ. ಸಕ್ಕರೆ ಬದಲು ಬೆಲ್ಲ ಹಾಕೋತೀನಿ.
ಬಿಸಿ ಟೀಗೆ ಬೆಲ್ಲ ಹಾಕ್ಬಿಟ್ರೆ ಹೊಡ್ಕೋತದೆ ಅಂತ ಬೆಲ್ಲದ ಪುಡಿ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಲೋಟಕ್ಕೆ ಹಾಕ್ಕೊಂಡು ಟೀನ ಸೋಸ್ಕೊತೀನಿ, ಇಲ್ಲಾಂದರೆ ಟೀ ಎಲ್ಲ ಒಡೆದೋಗ್ಬಿಡುತ್ತೆ ಬಿಸಿಗೆ ಹಾಕಿದ್ರೆ. ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡವಳೆ. ನಾನು ಅವಳು ಕಣ್ಣು ಮುಂದೆ ಇರಬೇಕಷ್ಟೇ, ಅವಳಿಗೆ ಎತ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಅವಳು ಮುಂದೆ ಇರಬೇಕು ನಾನು, ಇಲ್ಲ ಅಂದರೆ ಅಳೋದು ಅಲ್ಲ ಪಾಪ. ಯಾಕೆ ಹೇಳೋದು? ಟೀ ಕುಡಿತೀಯಾ? ಬೊಮ್ಮ ಟೀ ಕುಡಿತೀಯಾ? ನೋ ನೋ ಪಾಪ, ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಯಿತು. ಏನು ನಗದು ಕೂದಲೆಲ್ಬಿಟ್ಟು? ಚಿನ್ನಮ್ಮ ಏನು ಬೇಕವಾ? ಆಟ ಸಾಮಾನು ಬೇಕಾ? ಎಂತ ಮಾಡ್ತಿದ್ಯಾ ಪಾಪ? ಟುಚ್ಚಿದ್ಯಾ ಮಗಳು? ಅಯ್ಯಪ್ಪ ಅಯ್ಯಪ್ಪ ಕಳ್ಳಿ, ಅಯ್ಯವ್ವ ಏನೇನೆಲ್ಲ ಮಾಡ್ತಿದೆ ಮಗಳು. ಓ ಇದೆಲ್ಲ ಕಲಿತಿದ್ಯಾ ನೀನು ಪಾಪ? ಏನು ಮಾಡ್ತಿರೋದು ನೀನು? ಏನಾಯ್ತು ಏನಾಯ್ತು? ಪಾಪಗೂ ಆಟಾಡಿ ಸುಸ್ತಾಗಿದೆ. ನನ್ನನ್ನು ಎತ್ಕೊ ಅಂತ ಹಿಂಸೆ ಕೊಡ್ತಾಯಿದ್ಲು. ನನಗೂ ಅವಳನ್ನ ಬೆಳಗ್ಗೆಯಿಂದ ಸಂಭಾಳಿಸಿ ಸುಸ್ತಾಗಿತ್ತು. ನಾನು ಅವಳು ಮತ್ತು ಉಮೇಶ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ, ಎಷ್ಟೊತ್ತು ಬರ್ತಾರೆ ಅಂತ. ನಾನು ಕಾಯ್ತಾ ಇದ್ದೆ, ಅವರಪ್ಪ ಎಷ್ಟೊತ್ತು ಬರ್ತಾರೆ ಅಂತ ಅವಳು ಕಾಯ್ತಾ ಇದ್ಲು. ಅವ್ರು ಬಂದ ತಕ್ಷಣ ನಾನು ಅವ್ರಿಗೆ ತಗ್ಲಾಕೋಣ ಅಂದ್ಕೊಂಡೆ, ಅವರಿನ್ನೂ ಬಂದಿಲ್ಲ. ಏನದು ಪಾಪ? ಚಿನ್ನಮ್ಮ ಅಯ್ಯೋ ಅಯ್ಯೋ ಅಯ್ಯೋ. ಉಮೇಶು ಬಂದರು, ಅವರು ಸಿಟಿಗೆ ಹೋಗಿದ್ರಂತೆ, ಅದಕ್ಕೆ ಇವತ್ತು ಲೇಟ್ ಆಗಿದ್ದೆ. ಏನಂದರೆ ಸೊಳ್ಳೆ ಬ್ಯಾಟ್ ತೊಗೊಬರಕ್ಕೆ ಹೋಗಿದ್ರು. ನಾನು ಸೊಳ್ಳೆ ಕಾಯಿಲೆ ಹಾಕಲ್ಲ ಪಾಪುಗೆ ಎಫೆಕ್ಟ್ ಆಗುತ್ತೆ ಅಂತ, ಅದಕ್ಕೆ ಅವರು ಸೊಳ್ಳೆ ಬ್ಯಾಟ್ ಆದರೂ ತೊಗೊಬರೋಣ ಅಂತ. ಏಕೆಂದರೆ ತುಂಬ ಕಚ್ತಾ ಇತ್ತು. ನೈಟ್ ಮಲ್ಕೊಂಡ್ಮೇಲೆ ಸೊಳ್ಳೆ ಬಂದು ಅವಳ ಕೆನ್ನೆ ಎಲ್ಲ ಕಚ್ಚಿ ಹೋಗ್ತಾಯಿತ್ತು. ಅದಕ್ಕೆ ಸೊಳ್ಳೆ ಬ್ಯಾಟ್ ತೊಗೊಬಂದಿದ್ದೀವಿ. ನೋಡೋಣ ಇವಾಗ ಯಾವ ಸೊಳ್ಳೆ ಬರುತ್ತೆ ನನ್ನ ಮಗಳ ಹತ್ರ ಅಂತ. ನಮ್ಮದು ಎಲ್ಲ ಊಟ ಆಯಿತು. ಊಟ ಮಾಡಿ ಉಮೇಶ್ ವಾಕ್ ಮಾಡ್ತಾಯಿದ್ರು. ಅವ್ರು ವಾಕ್ ಮಾಡ್ತಾಯಿದ್ರೆ ನನ್ನನ್ನು ಎತ್ಕೊ ಅಂತ ಹಿಂಸೆ ಕೊಡ್ತಿದ್ಲು ಅವ್ರ ಅಪ್ಪಂಗೆ. ಮಲ್ಕೋ ಅಂದರೆ ಮಲ್ಕೋತಿಲ್ಲ, ಎತ್ಕೊಂಡು ಓಡಾಡಿಸಿ ಅಂತಾಳೆ ಇವಾಗಂತೂ. ಅವರು ಎತ್ಕೊಂಡು ಓಡಾಡಿಸ್ತಿದ್ದಾರೆ. ಅವಳು ಬೇಗ ಮಲ್ಕೊಂಡ್ರೆ ನಾವು ಬೇಗ ಮಲ್ಕೋಬೋದು. ಅವಳು ಮಲಗಿಲ್ಲ ಅಂದರೆ ನಮಗೂ ಜಾಗರಣೆ. ಮತ್ತು ಅವಳು ಬೇಗನೆ ಎದ್ಬಿಡ್ತಾಳೆ. ಮಾರ್ನಿಂಗು 5 o'clock ಇಲ್ಲ 4:30 ಆ ಥರನೇ ಎದ್ದೋಳ್ಬಿಡ್ತಾಳೆ. ಎದ್ಬಿಟ್ಟು 2 hours ಮಲಗಲ್ಲ ಅವಳು. ಮತ್ತು ಆಫ್ಟರ್ 2 hours ನಿದ್ದೆ ಮಾಡ್ತಾಳೆ. ನಾವು ಎದ್ದು ಕೆಲಸ ಮಾಡಬೇಕು. ಅವ್ರು ಆಫೀಸ್ಗೆ ಹೋಗಬೇಕು, ನಾನು ಕೆಲಸ ಮಾಡಬೇಕು, ಅಡುಗೆ ತಿಂಡಿ ಮಾಡಬೇಕು. ಅವಳ ಜೊತೆ ನಾನು ಮಲ್ಗೋಕ್ಕಾಗಲ್ಲ. ಇವಾಗಂತೂ ಬೇಗ ಮಲಗು ಅಂದ್ರೂ ಮಲಗಲ್ಲ ಅವಳು. ತುಂಬ ಹಠ ಮಾಡ್ತಾಳೆ ಇವಾಗಂತೂ ಮಲಗೋಕ್ಕೆ. ನೋಡಿ ಎತ್ಕೊಂಡು ಓಡಾಡಿಸು ಅಂತ ಕೇಳ್ತಾಳೆ ಈಗಲೇ. ಅಪ್ಪ ಬರೋದನ್ನೇ ಕಾಯ್ತಾ ಇರ್ತಾಳೆ.
ಅವರಾದರೆ ಎತ್ಕೊಂಡು ರೌಂಡ್ ಹೊಡಿಸ್ತಾರೆ ಅಂತ. ಏನು ಮಾಡಿದ್ರು ಮಲ್ಕೊಳ್ಳಿಲ್ಲ. ಅವ್ರ ಹತ್ರ ಇದ್ದರೆ ನನ್ನ ಹತ್ರ ಬರ್ತೀನಿ ಅಂತಾಳೆ, ನನ್ನ ಹತ್ರ ಇದ್ದರೆ ಅವ್ರ ಹತ್ರ ಹೋಗ್ತೀನಿ ಅಂತಾಳೆ. ಈಗಂತೂ ತುಂಬ ಆಟ ಕಲ್ತ್ಬಿಟ್ಟಿದ್ದಾಳೆ. ಚಿನ್ನಮ್ಮ ನಿದ್ದೆ ಬರ್ತಿಲ್ವಾ? ನಿದ್ದೆ ಬರ್ತಿಲ್ವಾ ಚಿನ್ನಮ್ಮ? ನಿದ್ದೆ ಬರ್ತಿಲ್ವಾ? ನಿದ್ರೆ ಬರ್ತಿಲ್ವಾ ಮಗಳು? ಹಾಂ ಚಿನ್ನ, ನಿದ್ದೆ ಬರ್ತಿಲ್ವಾ? ಟಚಿ ಮಾಡಲ್ವಾ? ಡೈಲಿ ಏನಿದು ನಿಂದು? ಹಾಂ 10:15 ನಿದ್ದೆ ಮಾಡ್ತಿಲ್ಲ, ಎಲೆ ಎತ್ಕೋತಿದ್ದಾಳೆ. ಹೈ ಬಂಗೇರಿ, ಹೈ ಬಂಗೇರಿ, ಡ್ರಾಮಾ ಕ್ವೀನ್, ಡ್ರಾಮಾ ಕ್ವೀನ್, ಡ್ರಾಮಾ ಕ್ವೀನ್. ನೀನು ಡ್ರಾಮಾ ಕ್ವೀನ? ನೀನು ಹೇಳಿದ ಮಾತು ಕೇಳಲ್ಲ, ಹೇಳಿದ ಮಾತು ಕೇಳಲ್ಲ ನೀನು. ಅಲ್ಲೇ ಅವಳದು ಡ್ಯಾನ್ಸ್. ಸಾಕು ಕಣವ ಡ್ಯಾನ್ಸ್ ಆಮೇಲೆ ಮಗಳು ಹೊಟ್ಟೆ ಮೇಲೆ ಚಿನ್ನ ಮಗಳು ನೋಡಿ ಇವಳು 11 ಗಂಟೆ ಆಗಿದೆ, ಆದರೂ ಕೂಡ ಮಲ್ಕೋತಿಲ್ಲ. ಇವಳು ಇಲ್ಲೇ ಇದ್ದರೆ ಮಲಗಲ್ಲ ಅಂತ ಒಳಗಡೆ ಕರ್ಕೊಂಡೋಗಿ ಈಗ ಮಲಗಿಸ್ಬೇಕು ಅವಳನ್ನ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್, ಗುಡ್ ನೈಟ್. ಮಲ್ಕೊಳ್ಳಲ್ವಾ ನೀನು? ಟಚಿ ಹೇಳಲ್ಲ ಮಗಳು, ಮಲ್ಗಲ್ಲ ನೀನು? ನಿದ್ದೆ ಮಾಡು ಮಗಳು. One hour later. ನಿದ್ದೆ ಬರ್ತಿಲ್ವಾ?